ಮಲ್ಲಿಕಾರ್ಜುನ್ ಖರ್ಗೆ ಬೆಳವಣಿಗೆಗೆ ಆರ್ಎಸ್ಎಸ್ ಕಾರಣ ಅಂತ ಹುಬ್ಬಳ್ಳಿಯಲ್ಲಿ ಮಹೇಶ್ ತೆಂಗಿನಕಾಯಿ ಹೇಳಿಕೆ ನೀಡಿದ್ದಾರೆ. ಹಿಂದೆ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು. ಆಗ ಇದೇ ಖರ್ಗೆ ಅವರು ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿದ್ರು. ಆದ್ರೆ ಇವತ್ತು ಈ ರೀತಿ ಹೇಳ್ತಾ ಇರೋದು ಹಾಸ್ಯಾಸ್ಪದ. ಮಗನ ಸಪೋರ್ಟ್ಗಾಗಿ ಹೀಗೆ ಮಾತನಾಡ್ತಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಅನ್ನೋದು ಸರ್ಕಾರದ ಹೊಸ ದಾಳ, ಜನರ ಮನಸ್ಸನ್ನ ಡೈವರ್ಟ್ ಮಾಡೋ ಕೆಲಸ ಇದು ಅಂತ ಹುಬ್ಬಳ್ಳಿಯಲ್ಲಿ ಮಹೇಶ್ ತೆಂಗಿನಕಾಯಿ ಹೇಳಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಳವಣಿಗೆಗೆ ಆರ್ಎಸ್ಎಸ್ ಪ್ರಮುಖ ಕಾರಣ. ಹಿಂದೆ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಆಗ ಅಂದ್ರೆ ಯಾವಾಗ ಇವರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರೋ ಆಗ ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿದ್ರು. ಆದ್ರೆ ಇವತ್ತು ಮಗನ ಸಪೋರ್ಟ್ಗಾಗಿ ಈ ರೀತಿ ಹೇಳ್ತಾ ಇರೋದು ಹಾಸ್ಯಾಸ್ಪದ. ಆರ್ಎಸ್ಎಸ್ ಬ್ಯಾನ್ ಅನ್ನೋದು ಸರ್ಕಾರದ ಹೊಸ ದಾಳ, ಇದು ಹೊಸ ಐಡಿಯಾ, ಜನರ ಮನಸ್ಸನ್ನ ಡೈವರ್ಟ್ ಮಾಡೋ ಕೆಲಸ ಇದು ಅಂತ ಹುಬ್ಬಳ್ಳಿಯಲ್ಲಿ ಮಹೇಶ್ ತೆಂಗಿನಕಾಯಿ ಹೇಳಿಕೆ ನೀಡಿದ್ದಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾನು ಅವ್ರು ನೆನಪು ಮಾಡಿಕೊಡೋಕೆ ಇಚ್ಛೆಪಡ್ತೇನೆ. ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSS ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಾಗ ತಾವೇ ಸ್ವತಃ ಈ ರಾಜ್ಯದ ಗೃಹ ಸಚಿವರಾಗಿರ್ತಂಥ ಸಂದರ್ಭದಲ್ಲಿ ಬಂದು ಅದನ್ನು ಹಾಡಿ ಹೊಗಳಿರ್ತಕ್ಕಂಥವ್ರು ಯಾರಂದ್ರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂಥದ್ದನ್ನು ನೆನಪಾರಬಾರ್ದು. ಅವತ್ತು ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸ ನಡೀತಾ ಇದೆ ಸಂಘದ ಕಡೆಯಿಂದ, ಅನೇಕ ಸೇವಾ ಕಾರ್ಯಗಳೇ ನಡೀತಾವೆ ಸಂಘದ ಕಡೆಯಿಂದ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ರೀತಿ ಹೇಳ್ತಾ ಇದೆ ಅಂತ ನೋಡಿದರೆ ಭಾಳ ಹಾಸ್ಯಾಸ್ಪದ ಆಗಿರ್ತಕ್ಕಂಥ ಸಂಗತಿ ಅನಿಸುತ್ತೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಏನು ಅನಿಸಿದೆ ಅಂತಂದರೆ, ಪ್ರಿಯಾಂಕಾ ಖರ್ಗೆ ಅವರು ಈ RSS ಬಗ್ಗೆ ಮಾತಾಡಿದ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವೊಬ್ಬ ಸಚಿವರಾಗಲಿ, ಮಂತ್ರಿಗಳಾಗಲಿ, ಶಾಸಕರಾಗಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ. ಇವತ್ತು ಭಾಳ ದುರ್ದೈವದ ಸಂಗತಿ ಕಾಂಗ್ರೆಸ್ ಅಂತಂದರೆ ಸ್ವತಃ ಅವರ ತಂದೆಯವರೇ ಮಗನ್ನ ಸಪೋರ್ಟ್ ಮಾಡ್ತಕ್ಕಂಥ ದುರ್ದೈವದ ಸಂಗತಿ ಒದಗಿ ಬಂದಿರೋದು ಭಾಳ ದುರದೃಷ್ಟಕರ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ, ತಾವು ಅರ್ಥ ಮಾಡ್ಕೊರಿ, ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಜಾಕರ್ ಹಾವಳಿ ಇದ್ದಂಥ ಸಂದರ್ಭದಲ್ಲಿ